ಕಲರ್ಫುಲ್ ಆಗಿರೋ ತರಕಾರಿಯಿಂದ ಮಾಡ್ರಿ ಟೇಸ್ಟ್ಫುಲ್ ಆಗಿರೋ ಪಲಾವ್. ಈ ಥರ ಪಲಾವ್ ಕೊಟ್ರೆ ಬಿರಿಯಾನಿನೂ ಬ್ಯಾಡ ಅಂತೀರಿ ನೋಡ್ರಿ. ಇದಕ್ಕೆ ಪಲಾವ್ ಅನ್ನೋದಕ್ಕಿಂತ ವೆಜ್ ಬಿರಿಯಾನಿ ಅಂದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರೋ ಒಳ್ಳೆ ಬಿರಿಯಾನಿ ಟೇಸ್ಟ್ ಕೊಡೋ ಪಲಾವ್ ಮಾಡತ್ತೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರ್ರಿ. ಮೊದಲ ಈ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಈ ಪೇಸ್ಟ್ ರೆಡಿ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡೋಕೆ ನೆನಪಿ ಆಗಿರಲಿಲ್ಲ, ಆದರೆ ಅದಕ್ಕೆ ಏನೇನು ಹಾಕಿನಿ ಅಂತ ಹೇಳ್ತೀನಿ, ರೆಡಿ ಮಾಡ್ಕೋರಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಜೀರಿಗೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕುಟ್ಟಿ ಕಲ್ಲಾಗಿ ಕುಟ್ಟಿ ರೆಡಿ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೋದು, ತರಿಯಾಗಿ ರುಬ್ಕೋರಿ. ಈಗ ಒಂದು ಅರ್ಧ ಕಪ್ಪಷ್ಟು ಸೋಯಾಬೀನ್ನ ನೆನೆಸಿಟ್ಕೊಂಡಿನಿ. ನಾ ಇಲ್ಲಿ 1 ಗ್ಲಾಸ್ ಅನ್ನ ಮಾಡತ್ತೀನಿ. ಅಕ್ಕಿನ ಸ್ವಚ್ಛವಾಗಿ ತೊಳ್ಕೊಂಡು ನೀರನ್ನ ಬಸ್ತು ಇಟ್ಕೋರಿ. ಅಕ್ಕಿದಾಗ ನೀರು ಹಾಕಿಡ್ಬೇಡ್ರಿ, ಹಂಗೆ ಇಡ್ರಿ. ಇನ್ನು ಪಲಾವ್ಗೆ ಯಾವ್ಯಾವ ತರಕಾರಿ ಕಟ್ ಮಾಡ್ಕೊಂಡಿನಿ ಅಂತ ನೋಡ್ಕೋರಿ. ನಾ ಇಲ್ಲಿ ಈರುಳ್ಳಿ ತೊಗೊಂಡಿನಿ ರೀ, ಒಂದಿಷ್ಟು ಕ್ಯಾರೆಟ, ಟೊಮೊಟೊ, ಆಲೂಗಡ್ಡೆ, ಬೀನ್ಸ್ ತೊಗೊಂಡಿನಿ. ಇನ್ನು ನಾ ಮಾಡಿಟ್ಕೊಂಡಿರೋ ಪೇಸ್ಟ್ ತೊಗೊಂಡಿನಿ. ಈಗ ಒಂದು ಅರ್ಧ ಕಪ್ಪಷ್ಟು ಸೋಯಾಬೀನ್ನ ನೀರಾಗ ಹಾಕಿ ನೆನೆಸಿ, ಅದನ್ನು ನೆನೆದ ಮ್ಯಾಗ ಹಿಂಡ್ಬಿಟ್ಟು ಬಟ್ಲಾಗ ಸಪ್ರೇಟಾಗಿ ತೊಗೊಂಡಿಟ್ಕೊಂಡಿನಿ. ಸೋಯಾಬೀನ್ ಜಾಸ್ತಿ ಜಲ್ದಿ ನೆನಿಬೇಕಂದ್ರೆ ಬಿಸಿ ನೀರು ಹಾಕಿ ಜಲ್ದಿ ನೆನೆದ್ಬಿಡ್ತಾವೆ. ಇನ್ನು ಒಲೆ ಹಚ್ಚಿ ಕುಕ್ಕರ್ ಇಟ್ಕೊಂಡಿನಿ. ಕುಕ್ಕರ್ನಾಗೆ ಮಾಡ್ತೀನಿ ನಾನು ಪಲಾವೆಲ್ಲ. ಇನ್ನು ಕುಕ್ಕರ್ದಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆ ಸಾಸಿವೆ ಚಟ್ಪಟ ಅಂದ್ಮ್ಯಾಗ ಒಂದಿಷ್ಟು ಹಸಿ ಶೇಂಗದ ಕಾಳು ಹಾಕೋಕತ್ತೀನಿ ನಾನು. ಬ್ಯಾಡ್ ಅಂದವ್ರು ಸ್ಕಿಪ್ನು ಮಾಡ್ಕೋಬೋದು, ಇಷ್ಟ ಇದ್ದವ್ರು ಹಾಕೋರಿ. ಇನ್ನು ಒಂದಿಷ್ಟು ಕಡಲೆಬೇಳೆ ಹಾಕ್ಕೊಂಡಿನಿ. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಕಟ್ ಮಾಡಿಟ್ಟು ಈರುಳ್ಳಿ ಹಾಕ್ಕೊಂಡಿನಿ. ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ಚಲೋ ಆಗ್ತದೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ರೆ ಹಾಕೋರಿ. ಮತ್ತು ಹಸಿ ಬಟಾಣಿ ಇಲ್ಲಾಂದ್ರೂ ಒಣ ಬಟಾಣಿನ ಒಂದು 7-8 ಗಂಟೆ ನೆನೆ ಇಟ್ಟು ಹಾಕಿದ್ರು ಅದು ಚಲೋ ಆಗ್ತೈತಿ. ನನಗೆ ಮೊದಲೇ ಮಾಡೋ ಪ್ಲ್ಯಾನ್ ಇರಲಿಲ್ಲ, ನೆನಪಿರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ನಿಮ್ಗೆ ಮೊದಲೇ ಮಾಡೋ ಪ್ಲ್ಯಾನ್ ಇತ್ತಂದ್ರೆ ನೆನಿಟ್ಬಿಟ್ಟು ಹಾಕೋರಿ, ಇನ್ನೂ ಚಲೋ ಆಗ್ತದೆ. ಇನ್ನು ನಾವು ರೆಡಿ ಮಾಡಿಟ್ಟಿರೋ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡತ್ತೀನಿ ರೀ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಇನ್ನು ಹಾಕಿದ ಪೇಸ್ಟ್ ಎಲ್ಲ ನೀರಿನಂಶ ಹೋಗಿ ಚೆಂದ ಮಿಕ್ಸ್ ಆದ್ಮ್ಯಾಗ ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಲ್ಲ ತರಕಾರಿಗಳನ್ನೂ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಅಂತ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ. ತರಕಾರಿಗಳೆಲ್ಲ ಚೆಂದ ಬೆಂದವ ಅಂದ್ಮ್ಯಾಗ ನಾವು ತೊಗೊಂಡಿದ್ದು ಸೋಯಾಬೀನ್ ನೆನೆಸಿಟ್ಕೊಂಡಿದ್ವಲ್ಲ ಆ ಸೋಯಾಬೀನ್ ಹಾಕೊಳ್ಳೋಣ. ಈಗ ಸೋಯಾಬೀನು ಅಷ್ಟೇ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆದಾಗ ಚೆಂದಾಗಿ ಫ್ರೈ ಆಗಲಿ. ತರಕಾರಿ ಮತ್ತು ಸೋಯಾಬೀನ ಎರಡು ಚೆಂದ ಎಣ್ಣೆದಾಗ ಫ್ರೈ ಆಗ್ಯಾವು. ಇನ್ನು ಮಸಾಲೆ ಹಾಕ್ಕೊಳ್ಳೋಣ. ಒಂದಿಷ್ಟು ಅರಿಶಿನ, 1 ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಸೇರಿಸ್ಕೊಳ್ಳೋಣಂತ್ರಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿನ. ಅಕ್ಕಿನೂ ಸ್ವಲ್ಪ ನೆಂದಿರ್ತಾವೆ, ಹಂಗಾಗಿ 2 ಗ್ಲಾಸ್ನಿಂದ ಬರೋಬ್ಬರಿ ಆಗ್ತದನ್ನ. ಈಗ ಸ್ವಲ್ಪ ಮುಚ್ಚಿ ಬಿಟ್ರಾಯ್ತು. ನೀರು ಕುದಿ ಬರ್ತಾವೆ ನೋಡಿ, ನೀರು ಕುದಿ ಬಂದವು. ಈಗ ನಾವು ತೊಳೆದು ಇಟ್ಕೊಂಡಿರೋ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿನ ತೊಳೆದಿಟ್ಟಿದ್ದೆ, ನೀರು ಹಾಕಿಟ್ಟಿರಲಿಲ್ಲ, ಜಸ್ಟ್ ತೊಳೆದಿಟ್ಟಿದ್ದೆ ಅಷ್ಟೇ. ನೀರು ಹಾಕಿಟ್ರೆ ಜಾಸ್ತಿ ನೆನ್ಪಿಡ್ತಾವೆ, ಹಾಗಾಗಿ ನೀರು ಹಾಕಿಟ್ಟಿರಲಿಲ್ಲ. ಅನ್ನ ಸ್ವಲ್ಪ ಉದುರಾಗಿ ಆದರೆ ಚಲೋ ಆಗ್ತದೆ ಪಲಾವು. ಇನ್ನು ಇದನ್ನು ಕುದಿ ಬರೋ ತನಕ ಸ್ವಲ್ಪ ಮುಚ್ಚಿಡೋಣಂತ. ಹಾಗೆ ಮುಚ್ಚಿಟ್ಬಿಟ್ರೆ ಮಸಾಲೆ ಒಂದು ಕಡೆಗೆ ಮತ್ತು ಅಕ್ಕಿ ಒಂದು ಕಡೆಗೆ ಆಗಿಬಿಡ್ತದೆ. ಹಾಗಾಗಿ ಸ್ವಲ್ಪ ಕುದಿ ಹಿಡಿದ ತಕ್ಷಣ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಟ್ಬಿಟ್ರೆ ಅನ್ನ ಎಲ್ಲ ಒಂದು ಕಡೆಯಿಂದ ಸರಿಯಾಗಿ ಬೇಯ್ತದೆ. ಇನ್ನು 3 ವಿಸಲ್ ತೊಗೋಬೇಕು. 3 ವಿಸಲ್ ತೊಗೊಂಡ್ರೆ ಸಾಕಾಗ್ತದೆ ಅನ್ನ, ಯಾಕಂದ್ರೆ ಮೊದಲೇ ಕುದಿ ಹಿಡ್ದಿರ್ತದೆ. ಹಂಗಾಗಿ 1 ವಿಸಲ್ ಬರೋ ತನಕ ಹೈ ಫ್ಲೇಮ್ನಾಗ ಇಡೋಣ. 1 ವಿಸಲ್ ಬಂದ ತಕ್ಷಣ ಮೀಡಿಯಮ್ ಫ್ಲೇಮ್ನಾಗ ಇಡೋಣ. ಮೀಡಿಯಮ್ ಫ್ಲೇಮ್ನಾಗಿಟ್ಟು 2 ವಿಸಲ್ ತೊಗೊಂಡ್ರೆ ಸಾಕಾಗ್ತದೆ. ಈಗ ಕುಕ್ಕರ್ 3 ವಿಸಲ್ ಹೊಡೆದೈತಿ. ಒಲೆ ಆಫ್ ಮಾಡೀನಿ. 5-10 ನಿಮಿಷ ಬಿಟ್ಟು ಎಲ್ಲ ಹಬೆ ಹೋದ್ಮ್ಯಾಗ ಕುಕ್ಕರ್ ಓಪನ್ ಮಾಡತ್ತೀನಿ. ನೋಡಿರಿ ರೈಸ್ ಎಷ್ಟು ಕರೆಕ್ಟಾಗಿ ಬೆಂದದಂತೇಳಿ. ನೋಡಿರಿ, ಎಣ್ಣೆ ಒಂದು ಕಡೆಗೆ ಮಸಾಲೆ ಒಂದು ಕಡೆಗೆ ಆಗಿಲ್ಲ, ಎಲ್ಲ ಸರಿಯಾಗಿ ಬೆಂದದ ನೋಡ್ತಿರ್ಬೋದು. ನಾವು ಹಾಕಿರೋ ಸೋಯಾಬೀನ್ ಏನೈತಲ್ಲ ಅದು ಒಂದು ಒಳ್ಳೆ ಚಿಕನ್ ಥರ ಟೇಸ್ಟ್ ಕೊಡ್ತದ್ರಿ. ಒಳ್ಳೆ ಚಿಕನ್ ಬಿರಿಯಾನಿ ಇದ್ದಂಗೆ ಇರ್ತೈತೆ ಪಲಾವು. ಆ ಪೇಸ್ಟ್ ಮಾಡಿ ಹಾಕಿರ್ತೀವಲ್ಲ ಅದೇ ಇದಕ್ಕೆ ಮೇನ್ ಹೈಲೈಟ್ ಟೇಸ್ಟ್ ಕೊಡೋದು. ಚಿಕನ್ ತಿಂದೇ ಇರೋರಿಗೆ ಸೋಯಾಬೀನ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕನ್ದಾಗ ಸಿಗೋ ಪ್ರೋಟೀನ್ ಎಲ್ಲ ಸೋಯಾಬೀನ್ದಾಗ ಸಿಗ್ತದಂತ. ನಾನು ಚಿಕನ್ ತಿನ್ನಂಗಿಲ್ಲ, ಹಾಗಾಗಿ ನಾನು ಚಿಕನ್ ಐಟಮ್ಸ್ ಎಲ್ಲ ಮಾಡೋಂಗಿಲ್ಲ.
ಇದು ಮಕ್ಕಳು ಲಂಚ್ ಬಾಕ್ಸ್ಗೂ ಕರೆಕ್ಟ್ ಚೆನ್ನಾಗಿರ್ತೈತಿ ಮತ್ತು ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ. ಅಷ್ಟೇ ರೀ, ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಯಾವ ಅಡುಗೆ ಆದರೂ ಸೂಪರಾಗಿ ಇರ್ತೈತಿ. ಸಿಂಪಲ್ ಸ್ಟೆಪ್ಪು, ಸಕ್ಕ ಟೇಸ್ಟು. ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ. ಲೈಕು, ಶೇರು, ಕಾಮೆಂಟು ಮಾಡೋದು ಮಾತ್ರ ಮರಿಬೇಡ್ರಿ. ಹೊಸಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಯಾಕಂದ್ರೆ ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನೇ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತೀನಿ. ಗ್ಯಾರಂಟಿ ನಿಮ್ಗೆ ಯೂಸ್ ಆಗಿ ಆಗ್ತಾವೆ ಅಂತ ಹೇಳ್ತಾ ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿರಿ. ಕೊನೆಯದಾಗಿ ಈ ನನ್ನ ಸಣ್ಣ ಮಾತುಗಳನ್ನು ಕೇಳ್ಕೊಂಡೋಗ್ರಿ. ಕೆಲವೊಂದನ್ನು ಕೇಳಿ ಕಲಿತೀವಿ, ಕೆಲವೊಂದನ್ನು ನೋಡಿ ಕಲಿತೀವಿ, ಇನ್ನೂ ಕೆಲವೊಂದನ್ನು ಅನುಭವದಿಂದಾನೇ ಕಲಿತೀವಿ. ಅದಕ್ಕೆ ಅನುಭವಕ್ಕಿಂತ ದೊಡ್ಡ ಮಿತ್ರ ಇನ್ನೊಬ್ಬರಿಲ್ಲ, ಇತಿಹಾಸಕ್ಕಿಂತ ದೊಡ್ಡ ಶತ್ರು ಮತ್ತೊಬ್ಬರಿಲ್ಲ. ಸರಳ ಜೀವನ, ಸುಖಿ ಜೀವನ, ಎಲ್ಲರ ದಿನ ಸಂತೋಷವಾಗಿರಲಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.